ನಾವು ತುಮಕೂರು ಜಿಲ್ಲೆಯ ಸಮಸ್ತ ರೈತ ಬಾಂಧವರಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂದರೆ, ಇವತ್ತಿನ ದಿನ ಈ ಭಾಗಕ್ಕೆ ಏನು ಹೇಮಾವತಿಯ ನೀರು ಜೀವನದಿಯಾಗಿತ್ತು, ನಮಗೆ ಅದು ಜೀವದಾನವಾಗಿತ್ತು. ಆ ಚಾನಲ್ನ ಬೈಪರ್ಗೇಷನ್ ಮಾಡಿ ಎಕ್ಸ್ಪ್ರೆಸ್ ಪೈಪ್ಲೈನ್ ಕೆನಾಲ್ ಅಂತ ಹೇಳಿ ರಾಮನಗರ ಜಿಲ್ಲೆಗೆ ನೀರರಿಸುವಂಥ ಪ್ರಯತ್ನವನ್ನು ಇವತ್ತು ಮಾಡಲಾಗ್ತಾಯಿದೆ. ಅದಕ್ಕೆ ವಿರೋಧವಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿ ಹೋರಾಟ ಒಂದು ಆರಂಭ ಬಹಳ ತಿಂಗಳುಗಳಿಂದ ನಡೀತಾ ಬರ್ತಾ ಇದೆ. ಈ ಹೋರಾಟದ ಪ್ರಮುಖ ಏನಪ್ಪ ಆಗಿದೆ ಅಂದರೆ, ಕಾನೂನು ರೀತಿಯಲ್ಲಿ ಹೋರಾಟ ಮಾಡಬೇಕು ಹಾಗೂ ಬಹಿರಂಗವಾಗಿ ರೈತರನ್ನು ನಿಂತು ಹೋರಾಟ ಮಾಡಬೇಕಾಗಿದೆ. ಈ ಎರಡು ಪ್ರಮುಖ ಉದ್ದೇಶಗಳನ್ನ ಇಟ್ಕೊಂಡು ನಾವು ಹೋರಾಟ ಮಾಡೋದನ್ನು ತಡಿಬೋದಾಗಿದೆ. ಒಂದು ವೇಳೆ ನಾವೇನಾದರೂ ತಡಿಲಿಲ್ಲ ಇದನ್ನು ಅಂದರೆ, ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೂ ಕೂಡ ನಮಗೆ ಸಮಸ್ಯೆ ಬರುವಂತಹ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದೆ. ಹಾಗಾಗಿ ಎಲ್ಲ ರೈತ ಬಾಂಧವರು ಕೂಡ ಇದರಲ್ಲಿ ಭಾಗವಹಿಸಬೇಕು, ಕೈ ಜೋಡಿಸಬೇಕು. ಹಾಗಾಗಿ ಟೆಕ್ನಿಕಲ್ ವಿಚಾರವಾಗಿ ಕಾನೂನು ರೀತಿಯ ಹೋರಾಟಕ್ಕೂ ಕೂಡ ಎಲ್ಲರೂ ಕೂಡ ಭಾಗವಹಿಸಬೇಕು. ಇದಕ್ಕೊಂದು ಟೆಕ್ನಿಕಲ್ ಸಮಿತಿಯನ್ನು ಮಾಡಿಕೊಂಡು ಹೋರಾಟ ನಡೆಸಬೇಕಾಗಿದೆ. ಈ ಹೋರಾಟಕ್ಕೆ ಬರೀ ನಾವು ಬಹಿರಂಗವಾಗಿ ಹೋರಾಟ ಮಾಡೋದು ಸಾಧ್ಯವಿಲ್ಲ. ನಾವೆಲ್ಲರೂ ಕೂಡ ಟೆಕ್ನಿಕಲಾಗಿ ಹೋರಾಟ ಮಾಡಬೇಕು, ಕಾನೂನು ರೀತಿಯ ಹೋರಾಟ ಮಾಡಬೇಕು. ಅದಕ್ಕೆಲ್ಲರೂ ಕೂಡ ನೀವು ಸಹಕರಿಸಬೇಕು. ಜೊತೆಗೆ ಬಹಿರಂಗವಾಗೋದು ಹೋರಾಟ ಬಹಳ ಕ್ರಾಂತಿಕಾರಿಯಾಗಿ ಕ್ರಾಂತಿಯ ರೂಪವನ್ನು ತಾಳಬೇಕಾಗಿದೆ. ಇಲ್ಲ ಅಂದರೆ ಇದನ್ನು ತಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಸಾಕಷ್ಟು ಆ ಹೋರಾಟಗಳಲ್ಲಿ ಭಾಗವಹಿಸಿದ್ದೀವಿ. ರೈತರುಗಳ ಸಂಖ್ಯೆ ಸಾಕಷ್ಟು ಕಡಿಮೆ ಬರ್ತಾ ಇದೆ. ದಯವಿಟ್ಟು ಎಲ್ಲ ರೈತರುಗಳು ಇದರಲ್ಲಿ ತೊಡಗಿಸ್ಕೊಂಡು ತಮ್ಮ ಜಲಕ್ಕಾಗಿ ಹೋರಾಟವನ್ನು ಮಾಡಬೇಕು. ಇಲ್ಲಾಂದರೆ ಮುಂದಿನ ದಿವಸಗಳಲ್ಲಿ ನಾವು ತುಂಬ ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ನಾವು ಮತ್ತೆ ಮನವಿ ಮಾಡ್ಕೊತೀವಿ ರೈತರುಗಳಲ್ಲಿ, ಎಲ್ಲ ರೈತರ ಈ ಕಾರ್ಯಕ್ರಮದಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸಿ ಅಂತ ಕೇಳ್ಕೊತಾ ಇದ್ದೀವಿ. ಓಂ ಶಾಂತಿ ಶಾಂತಿ. ಸಭೆಯಲ್ಲಿ ಎರಡೇ ತೀರ್ಮಾನ ಆಗಿದೆ. ಕಾನೂನು ರೀತಿಯಾಗಿ ಮತ್ತು ಬಹಿರಂಗವಾಗಿ ಹೋರಾಟ ಮಾಡಬೇಕನ್ನೋದೇ ತೀರ್ಮಾನ ಮಾಡಿ. ಹೋರಾಟ ಈಗ ಡೇಟನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ. ಈಗ ನಾಳೆ ನಡೆದಲ್ಲ ಅದನ್ನು ಅದೇ ಒಂದು ವಿಡಂಬನೆ ಅಂತ ಹೇಳ್ತಾ ಇದ್ದೀವಿ. ನಾವು ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಕೈಗೂಡಿಸ್ಬೇಕು. ಎಲ್ಲ ಜಾತಿ ಮತ ಪಂಥಗಳನ್ನು ದೂರ ಇಟ್ಟು ಪಕ್ಷಾತೀತವಾಗಿ ನೀವು ಹೋರಾಟ ಮಾಡಬೇಕಾಗಿದೆ. ಪಕ್ಷಗಳ ಬೇಡ, ರಾಜಕೀಯ ಮುಖಂಡರು ಇವರೇ ಬರ್ತಾರೆ ಅವರೇ ಬರ್ತಾರೆ ನಾವು ಅಷ್ಟೇ ಜನ ಹೋಗ್ಬೇಕನ್ನೋದನ್ನು ಬಿಟ್ಟು ನಾವು ನಮ್ಮ ತನವನ್ನು ಉಳಿಸ್ಕೊಳ್ಳೋಕ್ಕಾಗಿ, ಜಲವನ್ನು ಉಳಿಸ್ಕೊಳ್ಳೋಕ್ಕಾಗಿ ಹೋರಾಟ ಮಾಡಬೇಕಾಗಿದೆ. ಆಗಲಿ, ಅರೆಸ್ಟ್ ಮಾಡಿ, ನಮ್ಮನ್ನು ಅರೆಸ್ಟ್ ಮಾಡಿ ನಾವು ತಯಾರಿದ್ದೀವಿ. ಬನ್ನಿ, ಸ್ವಾಮೀಜಿಗಳು ನಮ್ಮನ್ನು ಅರೆಸ್ಟ್ ಮಾಡಿ ನಮ್ಮ ಮಟ್ಟಕ್ಕೆ ತಯಾರಾಗಿದ್ದೀವಿ ನಾವು. ಹೌದು, ಅದನ್ನೇ ಹೇಳ್ತಾ ಇದ್ದೀವಲ್ಲ, ಸಾಲದು. ನಮ್ಮ ಹೋರಾಟ ಮಾಡ್ತಾ ಇದ್ದೀವಿ, ಆದರೆ ಹೋರಾಟದಲ್ಲಿ ಒಗ್ಗಟ್ಟು ಸಾಲದು ಅಂತಲೇ ಹೇಳ್ತಾ ಇದ್ದೀವಿ. ಅದ್ರ ಬಗ್ಗೆ ನಮಗೆ ರಾಜಕಾರಣ ವಿಚಾರನೇ ಗೊತ್ತಿಲ್ಲ. ನಮಗೆ ಬೇಕಾಗಿರೋದು ರೈತರು ಅಷ್ಟೇ. ರೈತರು ರಾಜಕೀಯ ಬಿಟ್ಟು ಬನ್ನಿ. ರಾಜಕೀಯದಲ್ಲಿ ಏನಾರು ಆಗಿರಲಿ, ಅದು ರಾಜಕೀಯವನ್ನು ಬಿಟ್ಟು ರೈತರ ಪರವಾಗಿ ನಿಲ್ಕೋಬೇಕ್ರಿ ನಾವು. ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಈಗಾಗಲೇ ಸಾಕಷ್ಟು ಹಿಂದೆ ಆಗಿರುವಂಥ ಹೋರಾಟಗಳಲ್ಲಿ ಎಲ್ಲ ಒಗ್ಗೂಡೆ ಹೋಗಿದ್ದೀವಿ. ನಮ್ಮಲ್ಲಿ ಯಾವುದೇ ಮತಭೇದಗಳಿಲ್ಲ, ನಮ್ಮಲ್ಲಿ ಭೇದ ಭಾವಗಳೇ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತೀವಿ ನಾವು. ಸ್ವಾಮೀಜಿಗಳಲ್ಲದು ಯಾವುದೂ ಇಲ್ಲ. ನಾವು ಅದನ್ನೇ ರಾಜಕಾರಣಿಗಳಿಗೆ ಹೇಳ್ತೀವಿ, ದಯವಿಟ್ಟು ನೀವೆಲ್ಲರೂ ಕೂಡ ಎಲ್ಲ ಪಕ್ಷವನ್ನು ಮರೆತು ಈ ಹೋರಾಟದಲ್ಲಿ ನಿಲ್ಲಿ.